ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತು ಮಾರ್ಕೆಟ್ ಅಪ್ಡೇಟ್ ಏನಂದರೆ, ಸೆನ್ಸೆಕ್ಸ್ 97 ಪಾಯಿಂಟ್ಸ್ ಗೇನ್ ಆಗಿ 82,988 ಕ್ಲೋಸ್ ಆಗಿದೆ. ನಿಫ್ಟಿ 27 ಪಾಯಿಂಟ್ಸ್ ಗೇನ್ ಆಗಿ 25,383 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 215 ಪಾಯಿಂಟ್ಸ್ ಗೇನ್ ಆಗಿ 52,153 ಕ್ಲೋಸ್ ಆಗಿದೆ. ರೀಸೆಂಟಾಗಿ ವಾಟ್ಸಪ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ಈ ಚಾನಲಲ್ಲಿ 24 ಅವರ್ಸ್ ಮಾರ್ಕೆಟ್ ರಿಲೇಟೆಡ್ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಇರ್ತೀನಿ. ಅಂದರೆ ಡಿಫ್ರೆಂಟ್ ಫಿನಾನ್ಷಿಯಲ್ ಪ್ಲ್ಯಾಟ್ಫಾರ್ಮ್ಸಲ್ಲಿ ಬರೋ ಪ್ರತಿ ನ್ಯೂಸ್ನೂ ಈ ವಾಟ್ಸಪ್ ಚಾನಲಲ್ಲಿ ಶೇರ್ ಮಾಡ್ತೀನಿ. 24 ಅವರ್ಸ್ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ. ಪ್ರತಿಯೊಬ್ಬರು ಚೆಕ್ ಮಾಡಿ ಒಂದು ಸಲ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಇವತ್ತು ಮಾರ್ಕೆಟ್ ನೋಡಿದ್ರಾ, ನಿಫ್ಟಿ ಮತ್ತು ಸೆನ್ಸೆಕ್ಸ್ ಮತ್ತೆ ಆಲ್ ಟೈಮ್ ಹೈ ಟಚ್ ಮಾಡಿದೆ. ಮತ್ತೆ ಅಲ್ಲಿಂದ ಡೌನ್ ಆಗಿದೆ. ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಎಲ್ಲನೂ ಫ್ಲ್ಯಾಟಾಗಿ ಕ್ಲೋಸ್ ಆಗಿದೆ. ಮತ್ತು ಸೆಕ್ಟರ್ ವೈಸ್ ನೋಡಿಕೊಂಡ್ರೆ ಮೀಡಿಯಾ ಸೆಕ್ಟರ್ ನಿಯರ್ಲಿ 1% ಮೂವ್ ಆಗಿದೆ. ಇವತ್ತು ಬಜಾಜ್ ಹೌಸಿಂಗ್ ಫಿನಾನ್ಸ್ IPO ಬಂಬರ್ ಲಿಸ್ಟಿಂಗ್ ಗೇನ್ಸ್ ಕೊಟ್ಟಿದೆ ಇನ್ವೆಸ್ಟರ್ಸ್ಗೆ. ಇದ್ರ ಬಗ್ಗೆ ಮಾರ್ಕೆಟ್ ಕೀ ಅಪ್ಡೇಟ್ಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವತ್ತು ನೋಡಿದ್ರಾ, ಗೋಲ್ಡ್ ಮತ್ತು ಸಿಲ್ವರ್ ಯಾವ ಥರ ಮೂವ್ ಆಗಿದೆ ಅಂತ. ಗೋಲ್ಡ್ ಆದರೆ ಲಾಸ್ಟ್ 1 ವೀಕಲ್ಲೇ 10 ಗ್ರಾಮ್ಸ್ಗೆ ನಿಯರ್ಲಿ 2,000 ರೂಪೀಸ್ ಬೆಳೆದಿದೆ. ಸಿಲ್ವರ್ ಆದರೆ ಲಾಸ್ಟ್ 1 ವೀಕಲ್ಲೇ 1 kgಗೆ 6,400 ರೂಪೀಸ್ ಬೆಳೆದಿದೆ. ಗೋಲ್ಡ್ ಮತ್ತು ಸಿಲ್ವರ್ ಎರಡೂ ಆಲ್ ಟೈಮ್ ಹೈಯಲ್ಲೇ ಇದೆ. ನೋಡಬೇಕು ಇನ್ನು ಎಷ್ಟು ಬೆಳೀತದೆ ಅಂತ. ಇವಾಗಿರೋ ಅನಲಿಸ್ಟ್ ಪ್ರಕಾರ, ಇವಾಗಿರೋ ಎಕ್ಸ್ಪೆಕ್ಟೇಷನ್ ಪ್ರಕಾರ ಸಿಲ್ವರ್ ಆದರೆ ಇನ್ನೊಂದು 2-3 ವೀಕ್ಸ್ ಒಳಗಡೆ ಎಬೋವ್ 1 lakh ರೀಚ್ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಯಾಕಂದರೆ ಮೇಯ್ನಾಗೆ ಒಂದೇ ಒಂದು ರೀಸನ್, ಲಾಸ್ಟ್ ವೀಡಿಯೋಲ್ಲೇ ಎಕ್ಸ್ಪ್ಲೈನ್ ಮಾಡಿದೆ ಅಲ್ಲ, US ಇಂಟ್ರೆಸ್ಟ್ ರೇಟ್ ಡಿಸಿಷನ್ನಿಂದ. ಆದರೆ 25 ಬೇಸಿಸ್ ರೇಟ್ ಕಟ್ ಇರುತ್ತಾ ಅಥವಾ 50 ಬೇಸಿಸ್ ರೇಟ್ ಕಟ್ ಇರುತ್ತಾ ಅಂತ ಇದನ್ನು ತುಂಬ ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಮಾರ್ಕೆಟ್ ಇವಾಗ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು 25 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಮಾತ್ರನೇ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ಅಷ್ಟೇ ರೇಟ್ ಕಟ್ ಆದರೆ ಮಾರ್ಕೆಟ್ ಪಾಸಿಟಿವ್ ಆಗಿ ತೊಗೊಳುತ್ತೆ. ಇವಾಗ CMF ಫೆಡ್ ವಾಚಲ್ಲಿ ಸಹ 25 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಇರುತ್ತೆ ಅಂತ 65% ವೋಟ್ ಮಾಡ್ತಾ ಇದ್ದಾರೆ. ಮತ್ತು ಅದೇ FOMC ಮೀಟಿಂಗಲ್ಲಿ 25 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಮಾಡ್ತೀವಿ, ಮತ್ತು ನೆಕ್ಸ್ಟ್ 2 or 3 ಮಂತ್ಸಲ್ಲಿ 25 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಮಾಡ್ತೀವಿ ಅಂತ ಏನಾದರೂ ಪಾಸಿಟಿವ್ ಸ್ಟೇಟ್ಮೆಂಟ್ ಮಾಡಿದ್ರೆ ಇದು ಮಾರ್ಕೆಟ್ ಡಬಲ್ ಪಾಸಿಟಿವ್ ಆಗಿ ತೊಗೊಳುತ್ತೆ. ಯಾಕಂದರೆ ಒಂದೇ ಸಲ 50 ಬೇಸಿಸ್ ಪಾಯಿಂಟ್ಸ್ ಮಾರ್ಕೆಟ್ ಏನಾದರೂ ರೇಟ್ ಕಟ್ ಮಾಡಿದ್ರೆ ಅದು ನೆಗೆಟಿವ್ ಆಗುತ್ತೆ. ಯಾಕಂದರೆ ಎಕಾನಮಿ ವೀಕ್ ಆಗಿದೆ, ಡೇಟಾಸ್ ಎಲ್ಲ ವೀಕ್ ಆಗಿದೆ ಅಂತ, ಎಕಾನಮಿಕ್ ಕಂಡೀಷನ್ ಸರಿ ಇಲ್ಲ ಅಂತ ಮಾರ್ಕೆಟ್ ನೆಗೆಟಿವ್ ಆಗಿ ತೊಗೊಂಡು ಫಾಲ್ ಆಗುತ್ತೆ. ಅದೇ 25 ಬೇಸಿಸ್ ಪಾಯಿಂಟ್ಸ್ ಈ ಮಂತ್ ಮಾಡಿ ಇನ್ನೊಂದು 2 ಮಂತ್ಸಲ್ಲಿ ಇನ್ನೊಂದು 25 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಇರುತ್ತೆ ಅಂತ ಪಾಸಿಟಿವ್ ಸ್ಟೇಟ್ಮೆಂಟ್ ಏನಾದರೂ ಮಾಡಿದ್ರೆ ಮಾರ್ಕೆಟ್ ಅದು ಡಬಲ್ ಪಾಸಿಟಿವ್ ಆಗಿ ತೊಗೊಂಡು ಇನ್ನೂ ಚೆನ್ನಾಗಿ ಗ್ರೋ ಆಗ್ತಾ ಹೋಗುತ್ತೆ. ಮತ್ತು ಇನ್ವೆಸ್ಟರ್ಸ್, ಟ್ರೇಡರ್ಸ್ ಎಲ್ಲನೂ ಒಂದು ಡೇಟಾನ ಚೆಕ್ ಮಾಡಿ ನೋಡಿ. FIS ಮತ್ತು DIS ಡೇಟಾ ಒಂದು ಸಲ ಚೆಕ್ ಮಾಡಿ, ಕ್ಯಾಶ್ ಮಾರ್ಕೆಟಲ್ಲಿ ಬೈಯಿಂಗ್ ಆ್ಯಕ್ಟಿವಿಟಿ ಯಾವ ಥರ ಇದೆ ಅಂತ. ಯಾಕಂದರೆ ಬಿಗ್ ಈವೆಂಟ್ಸ್ ಇದ್ದಾಗ ಯಾವ ಥರ ಬೈ ಮಾಡಿದ್ರಾ ಅಥವಾ ಸೆಲ್ ಮಾಡಿದ್ರಾ ಅಂತ ಚೆಕ್ ಮಾಡಿ. ಯಾಕಂದರೆ ನಾನು ನೋಡ್ದಂಗೆ DIS ಯಾವುದೇ ಬಿಗ್ ಈವೆಂಟ್ ಇದ್ದಾಗ ಲಾಸ್ಟ್ 3-4 ಡೇಸಲ್ಲೆಲ್ಲ ಬೈಯಿಂಗ್ ಆ್ಯಕ್ಟಿವಿಟಿ ಚೆನ್ನಾಗಿರೋದು. ಬೈಯಿಂಗ್ ಆ್ಯಕ್ಟಿವಿಟಿ ಚೆನ್ನಾಗಿದ್ದು ಯಾಕೆ ಚೆನ್ನಾಗಿರೋದು ಅಂತಂದರೆ ಇದು 100% ಡೇಟಾ ಪಾಸಿಟಿವ್ ಆಗಿ ಬರುತ್ತೆ ಅನ್ನೋ ಟೈಮಲ್ಲಿ ಮಾತ್ರನೇ DIS ಬೈ ಸೈಡಲ್ಲೇ ಬರೋರು. ಮತ್ತು FIS ಅವರಾದರೆ ಯಾವಾಗೂ ಬಿಗ್ ಈವೆಂಟ್ಸ್ ಇದ್ದಾಗ ಡೇಟಾ ಪಾಸಿಟಿವ್ ಆಗಿ ಬರುತ್ತಾ ನೆಗೆಟಿವ್ ಆಗಿ ಬರುತ್ತಾ ಅನ್ನೋ ಡೌಟಲ್ಲಿ ಇದ್ರೂ ಸಹ ಬೈ ಸೈಡಲ್ಲೇ ಬರೋರು. ಆ ಡೇಟಾ ನೆಗೆಟಿವ್ ಆಗ್ತಿದ್ದಂಗೆ ಎಕ್ಸಿಟ್ ಆಗಿ ಹೊರಟೋಗ್ತಾಯಿದ್ರು. ಆದರೆ DIS ಆ ಥರ ಇರ್ತಿರಲಿಲ್ಲ. 100% ಪಾಸಿಟಿವ್ ಆಗಿ ರಿಸಲ್ಟ್ಸ್ ಬರುತ್ತೆ ಅಂದಾಗ ಮಾತ್ರನೇ ಬೈ ಸೈಡಿಗೆ ಬರೋರು. ಪಾಸಿಟಿವ್ ಆಗಿ ಬರುತ್ತೆ ಅಂತ ಬೈ ಸೈಡಿಗೆ ಬಂದಾಗೆಲ್ಲ ಮಾರ್ಕೆಟ್ ಅದು ಪಾಸಿಟಿವ್ ಆಗೇ ಪ್ರೂವ್ ಮಾಡಿದೆ. DIS ಮತ್ತು ಮಾರ್ಕೆಟ್ ಅದಕ್ಕೆ ಪ್ರತಿಯೊಂದು ಈವೆಂಟ್ ಇದ್ದಾಗ DIS ಬೈ ಸೈಡಲ್ಲಿ ಇದ್ದಾರೆ ಅಂದರೆ ಅದು ಪಾಸಿಟಿವ್ ಆಗೇ ಇರುತ್ತೆ. ಜೊತೆಗೆ DIS ಏನಾದರೂ ಪಾಸಿಟಿವ್ ಆಗಿ ಬೈಯಿಂಗ್ ಆ್ಯಕ್ಟಿವಿಟಿ ಮಾಡ್ತಾ ಇದ್ದಾರೆ ಅಂದರೆ ಮಾರ್ಕೆಟ್ ಆ ಈವೆಂಟಲ್ಲಿ ಪಾಸಿಟಿವ್ ಆಗಿ ಮೂವ್ ಆಗೋ ಚಾನ್ಸಸ್ 100% ಇದೆ. ಪ್ರೀವಿಯಸ್ ಆಗೂ ಇದು ಪ್ರೂವ್ ಆಗಿದೆ. DIS ಪ್ರಿಡಿಕ್ಷನ್ ಎಲ್ಲ 100% ಕರೆಕ್ಟಾಗಿರುತ್ತೆ ಅಂತ. ಲಾಸ್ಟ್ 3-4 ಈವೆಂಟ್ಸಲ್ಲೆಲ್ಲ ನಾನು ಅನಾಲಿಸಿಸ್ ಮಾಡಿದಾಗ ಇದೇ ನನಗೆ ಬಂದಿರೋ ಔಟ್ಕಮ್. ಅದಕ್ಕೆ ಇವಾಗ ಈ ಈವೆಂಟಲ್ಲೂ ಒಂದು ಸಲ ಚೆಕ್ ಮಾಡಿ ನೋಡಿ. ನೀವು DIS ಬೈ ಸೈಡಲ್ಲಿದ್ದಾರಾ ಅಥವಾ ಸೆಲ್ ಸೈಡಲ್ಲಿದ್ದಾರಾ, ಅಥವಾ ಇವೆರಡೂ ಬೇಡ ಅಂತ ನ್ಯೂಟ್ರಲ್ಲಾಗಿ ಸೈಡಲ್ಲಿದ್ದಾರಾ, ಯಾವುದಾದ್ರೂ ಡಿಪ್ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದಾರಾ ಚೆಕ್ ಮಾಡಿ ನೋಡಿ. ಇದು ಇಂಪಾರ್ಟೆಂಟ್. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ, ಲೈಕ್ ಇನ್ವೆಸ್ಟ್ಮೆಂಟ್ ಪ್ರಕಾರ, ಟ್ರೇಡಿಂಗ್ ಪ್ರಕಾರ, ಅಥವಾ ಏನಾದರೂ ನಾಲೆಡ್ಜ್ ಗೇನ್ ಆಗ್ತಾಯಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಾದರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ಮಾರ್ಕೆಟ್ ಕೀ ಅಪ್ಡೇಟ್ಸ್. ಅದಾನಿ ಗ್ರೀನ್ ಎನರ್ಜಿ
ಇವತ್ತು ಇಂಟರ್ಡೇ ಸೆಷನಲ್ಲಿ ನಿಯರ್ಲಿ 8% ಮೂವ್ ಆಗಿದೆ. ಮತ್ತು ಅದಾನಿ ಪವರ್ ಸಹ 5% ಮೂವ್ ಆಗಿದೆ. ಇದಕ್ಕೆ ರೀಸನ್ ಏನಂದರೆ ಒಂದು ಲಾಂಗ್ ಟರ್ಮ್ ಪವರ್ ಪರ್ಚೇಸ್ ಅಗ್ರಿಮೆಂಟ್ ಆಗಿದೆ ಮಹಾರಾಷ್ಟ್ರ ಸ್ಟೇಟ್ ಎಲೆಕ್ಟ್ರಿಕ್ ಡಿಸ್ಟ್ರಿಬ್ಯೂಟರ್ ಕಂಪನಿ ಜೊತೆ. ಇದರಲ್ಲಿ 6600 ಮೆಗಾವಾಟ್ ಸೋಲಾರ್ ಪವರ್ನ ಸಪ್ಲೈ ಮಾಡಬೇಕು ಅಂತ. ಈ ಅಗ್ರಿಮೆಂಟ್ ಆದಮೇಲೆ ಗ್ರೀನ್ ಎನರ್ಜಿ ಅವರು ಎಕ್ಸ್ಚೇಂಜ್ಗೆ ಅಪ್ಡೇಟ್ ಮಾಡಿದ್ಮೇಲೆ ಈ ಥರ ಮೂವ್ ಆಯಿತು. ಇವತ್ತು ಮಾರ್ಕೆಟ್ಗೆ 3 IPOs ಲಿಸ್ಟ್ ಆಗಿದೆ. ಅದರಲ್ಲಿ ಬಜಾಜ್ ಹೌಸಿಂಗ್ ಫಿನಾನ್ಸ್ ಇನ್ವೆಸ್ಟರ್ಸ್ಗೆ ಬಂಪರ್ ಲಿಸ್ಟಿಂಗ್ ಗೇನ್ಸ್ ಕೊಟ್ಟಿದೆ 114%. ಮತ್ತು ಮಾರ್ಕೆಟ್ ಕ್ಲೋಸ್ ಆಗೋ ಅಷ್ಟೊತ್ತಿಗೆ 135%ಗೆ ಮೂವ್ ಆಗಿದೆ. ಯಾರಿಗಾದರೂ ಇನ್ವೆಸ್ಟರ್ಸ್ಗೆ ಈ IPO ಅಟ್ಲೀಸ್ಟ್ 1 ಲಾಟ್ ಸಿಕ್ಕಿದ್ರೂ ಇವತ್ತೊಂದೇ ದಿನ 20,000 ಪ್ರಾಫಿಟ್ ಆಗಿರುತ್ತೆ. ಮತ್ತು ಬಜಾಜ್ ಹೌಸಿಂಗ್ ಫಿನಾನ್ಸ್ ಈ ಥರ ಲಿಸ್ಟಿಂಗ್ ಗೇನ್ಸ್ ಕೊಟ್ಟಿರೋದಕ್ಕೆ ಇದೇ ಸೆಗ್ಮೆಂಟಲ್ಲಿ ವರ್ಕ್ ಮಾಡೋ ಎಲ್ಲ ಕಂಪನೀಸ್ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದರಲ್ಲೂ LIC ಹೌಸಿಂಗ್ ಫಿನಾನ್ಸ್, PNB ಹೌಸಿಂಗ್ ಫಿನಾನ್ಸ್, ಕ್ಯಾನ್ಫಿನ್ ಹೋಮ್ಸ್ ನಿಯರ್ಲಿ 5% ಡೌನ್ ಆಗಿದೆ. ಟೋಲಿನ್ಸ್ ಟೈರ್ಸ್ ಈ IPO ಇವತ್ತು ಮಾರ್ಕೆಟ್ಗೆ ಲಿಸ್ಟ್ ಆಗಿದೆ. ಇನ್ವೆಸ್ಟರ್ಸ್ಗೆ ಬರೀ 0.88% ಮಾತ್ರನೇ ಲಿಸ್ಟಿಂಗ್ ಗೇನ್ಸ್ ಕೊಟ್ಟಿರೋದು. ಮತ್ತು ಮಾರ್ಕೆಟ್ ಎಂಡ್ ಆಗೋ ಅಷ್ಟೊತ್ತಿಗೆ ನಿಯರ್ಲಿ 6% ಮೂವ್ ಆಗಿದೆ. ಕ್ರಾಸ್ ಈ IPO ಕಂಪನಿ ಸಹ ಇವತ್ತು ಮಾರ್ಕೆಟ್ಗೆ ಲಿಸ್ಟ್ ಆಗಿದೆ. ಇನ್ವೆಸ್ಟರ್ಸ್ಗೆ 0 ಲಿಸ್ಟಿಂಗ್ ಗೇನ್ಸ್ ಕೊಟ್ಟಿದೆ. ಮತ್ತು ಮಾರ್ಕೆಟ್ ಎಂಡ್ ಆಗೋ ಅಷ್ಟೊತ್ತಿಗೆ ನಿಯರ್ಲಿ 8%ವರೆಗೂ ಮೂವ್ ಆಗಿದೆ. ಶನಿವಾರ ಗೌರ್ಮೆಂಟ್ MEP ಮಿನಿಮಮ್ ಎಕ್ಸ್ಪೋರ್ಟ್ ಪ್ರೈಸ್ನ ರಿಮೂವ್ ಮಾಡಿದೆ ಬಾಸುಮತಿ ರೈಸ್ ಮೇಲೆ. ಇದರಿಂದನೇ ಇವತ್ತು ರೈಸ್ ಎಕ್ಸ್ಪೋರ್ಟ್ ಮಾಡೋ ಕಂಪನೀಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. LT ಫುಡ್ಸ್ ನಿಯರ್ಲಿ 6%ವರೆಗೂ ಮೂವ್ ಆಗಿದೆ. KRBL 6% ಮೂವ್ ಆಗಿದೆ. ಕೊಹಿನೂರ್ ಫುಡ್ 20% ಮೂವ್ ಆಗಿದೆ. ಇವಾಗ ಈ MEP ಮಿನಿಮಮ್ ಎಕ್ಸ್ಪೋರ್ಟ್ ಪ್ರೈಸ್ ಗೌರ್ಮೆಂಟ್ ಏನಕ್ಕೆ ರಿಮೂವ್ ಮಾಡ್ತು ಅಂದರೆ 1 ಇಯರ್ ಮುಂಚೆ $950 ಪರ್ ಟನ್ ಇತ್ತು. ಇದರಿಂದ ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡೋ ಕಂಪನೀಸ್ಗೆಲ್ಲ ಸ್ವಲ್ಪ ಲಾಸಸ್ ಆಗೋದು. ಮತ್ತು ಫಾರ್ಮರ್ಸಿಂದ ರೈಸ್ನ ಕಲೆಕ್ಟ್ ಮಾಡಬೇಕಾಗಿದ್ರೂ ಕಮ್ಮಿ ಪ್ರೈಸಲ್ಲಿ ತೊಗೊತಾಯಿದ್ರು. ಇದರಿಂದ ಅಲ್ಲಿ ಬೆಳೆಯೋ ಜನಕ್ಕೂ ತುಂಬ ಕಮ್ಮಿ ಪ್ರೈಸ್ ಸಿಗೋದು. ಅದಕ್ಕೆ ಇವಾಗ ಗೌರ್ಮೆಂಟ್ ಈ ಕ್ಯಾಪಿಂಗ್ನ ರಿಮೂವ್ ಮಾಡಿದೆ. ಯಾಕಂದರೆ ಓವರ್ಸೀಸಲ್ಲಿ ಸೇಲ್ಸ್ನ ಬೂಸ್ಟ್ ಮಾಡೋದಕ್ಕೆ. ಜೊತೆಗೆ ರೈಸ್ ಎಲ್ಲಿ ಜಾಸ್ತಿ ಬೆಳೆಯೋದು ಹೇಳಿ ಇಂಡಿಯಾದಲ್ಲಿ? ಹರಿಯಾಣ, ಗುಜರಾತ್ ಈ ರೀಜನಲ್ಲಿ ತುಂಬ ರೈಸ್ನ ಬೆಳೀತಾರೆ. ಇಲ್ಲಿರೋ ಫಾರ್ಮರ್ಸ್ಗೆ ಸ್ವಲ್ಪ ಉಪಯೋಗ ಆಗಲಿ ಅಂತ ಈ ಥರ ಮಾಡಿರೋದು. ಜೊತೆಗೆ ನೆಕ್ಸ್ಟ್ ವೀಕ್ಸಲ್ಲಿ ಇಲ್ಲಿ ಎಲೆಕ್ಷನ್ಸ್ ಇದೆ, ಅದರಿಂದ ಕೂಡ ಆಗಿರ್ಬೋದು. ಡಿಕ್ಸಾನ್ ಟೆಕ್ನಾಲಜೀಸ್ ಈ ಕಂಪನಿ ಇವತ್ತು ಇಂಟರ್ಡೇ ಸೆಷನಲ್ಲಿ ಶೇರ್ ಪ್ರೈಸ್ 7%ವರೆಗೂ ಮೂವ್ ಆಗಿದೆ. ಯಾಕಂದರೆ ಇದರ ಸಬ್ಸಿಡರಿ ಕಂಪ್ನಿ ಆದ ಪ್ಯಾಡ್ಜೆಟ್ ಎಲೆಕ್ಟ್ರಾನಿಕ್ಸ್ ಜೊತೆ ಒಂದು MOU ಸೈನ್ ಮಾಡಿದೆ. MOU ಅಂದರೆ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಸೈನ್ ಮಾಡಿದೆ ASUS ಇಂಡಿಯಾ ಜೊತೆ. ಇದರಲ್ಲಿ ASUSನ ನೋಟ್ಬುಕ್ಸ್ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ MOU ಸೈನ್ ಮಾಡಿರೋದು. ಫಿನಿಕ್ಸ್ ಮಿಲ್ಸ್ ಇವತ್ತು ಇಂಟರ್ಡೇ ಸೆಷನಲ್ಲಿ ಶೇರ್ ಪ್ರೈಸ್ ಎಬೋವ್ 5% ಮೂವ್ ಆಗಿದೆ. ಯಾಕಂದರೆ ಫ್ರೈಡೇ ಇವ್ರದ್ದು 119th ಆ್ಯನ್ಯುಯಲ್ ಜನರಲ್ ಮೀಟಿಂಗ್ ನಡೆದಿದೆ. ಅದರಲ್ಲಿ ಬೋರ್ಡ್ 1:1 ಬೋನಸ್ ಶೇರ್ಸ್ಗೆ ಅಪ್ರೂವ್ ಮಾಡಿದೆ. ಈ ಬೋನಸ್ಗೆ ಎಕ್ಸ್ ಡೇಟ್ ಬಂದು 20th ಸೆಪ್ಟೆಂಬರ್. ಈ ಬೋನಸ್ ಅಪ್ಡೇಟಿಂದನೇ ಇವತ್ತು ಶೇರ್ ಪ್ರೈಸ್ ನಿಯರ್ಲಿ 6% ಮೂವ್ ಆಗಿರೋದು. ಸೋಮ್ ಡಿಸ್ಟಿಲರೀಸ್ ಈ ಕಂಪನಿ ಇವತ್ತು ಇಂಟರ್ಡೇ ಸೆಷನಲ್ಲಿ ಶೇರ್ ಪ್ರೈಸ್ 7% ಮೂವ್ ಆಗಿದೆ. ಯಾಕಂದರೆ ಇವತ್ತು ಇಂಡಿಯಾದಲ್ಲಿ ಫಸ್ಟ್ ಎವರ್ ಟ್ವಿಸ್ಟ್ ಕ್ಯಾಪ್ ಬಿಯರ್ನ ಲಾಂಚ್ ಮಾಡಿದೆ ಅದಕ್ಕೆ. ಮತ್ತು ಈ ಕಂಪನಿ ಆಲ್ಕೋ ಬ್ರೇವರೀಸಲ್ಲಿ 1600 crores ಸೇಲ್ಸ್ನ ಅಚೀವ್ ಮಾಡ್ತೀವಿ ಬೈ ಫಿನಾನ್ಷಿಯಲ್ ಇಯರ್ 2025 ಅಷ್ಟರಲ್ಲಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತು ಇವರು ಹೊಸ ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟ್ನ ಬಿಲ್ಟ್ ಮಾಡ್ತೀವಿ ಉತ್ತರ ಪ್ರದೇಶಲ್ಲಿ, ವೆಸ್ಟ್ ಬೆಂಗಾಲಲ್ಲಿ, ತೆಲಂಗಾಣ, ಆಂಧ್ರ ಪ್ರದೇಶ್, ತಮಿಳ್ನಾಡು ಅಲ್ಲಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದನ್ನು ಫಿನಾನ್ಷಿಯಲ್ ಇಯರ್ 2025 ಒಳಗಡೆ ಅಂತ ಹೇಳಿದ್ದಾರೆ. ಇದರಿಂದನೇ ಇವತ್ತು ಶೇರ್ ಪ್ರೈಸ್ ಎಬೋವ್ 7% ಮೂವ್ ಆಗಿರೋದು. ಓರಿಯಂಟ್ ಟೆಕ್ನಾಲಜೀಸ್ ಈ ರೀಸೆಂಟ್ IPO ಕಂಪನಿ Q1 ರಿಸಲ್ಟ್ನ ಅನೌನ್ಸ್ ಮಾಡಿದೆ. ಈ ಕಂಪನಿ ಮೇನ್ ಬಿಸ್ನೆಸ್ ಏನಂದರೆ IT ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಡೇಟಾ ಸೆಂಟರ್ ಸೊಲ್ಯೂಷನ್ಸ್ನ ಪ್ರೊವೈಡ್ ಮಾಡುತ್ತೆ. ಇದರಿಂದನೇ 52% ರೆವೆನ್ಯೂ ಬರುತ್ತೆ. ಇದ್ರ ರಿಸಲ್ಟ್ಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರ್ ಸೇಲ್ಸ್ 27% ಗ್ರೋ ಆಗಿದೆ, ನೆಟ್ ಪ್ರಾಫಿಟ್ 30% ಗ್ರೋ ಆಗಿದೆ. ಓವರಾಲ್ ಇಯರ್ ಆನ್ ಇಯರಲ್ಲಿ ಗುಡ್ ರಿಸಲ್ಟ್ಸ್ ಇದೆ. ಕ್ವಾರ್ಟರಲ್ಲಿ ಸ್ವಲ್ಪ ಡಿಕ್ಲೈನ್ ಆಗಿದೆ. ಬ್ಲಾಕ್ ಡೀಲ್ಸ್ ಎಲ್ಲರೂ ಅನ್ಕೊತಾರೆ ಏನಕ್ಕೆ ಬ್ಲಾಕ್ ಡೀಲ್ಸ್ನ ಎಕ್ಸ್ಪ್ಲೈನ್ ಮಾಡ್ತಾರೆ, ಅದು ಎಲ್ಲರಿಗೂ ಗೊತ್ತಿರುತ್ತೆ, ಏನಕ್ಕೆ ಇದನ್ನು ಚಿಕ್ಕದನ್ನೆಲ್ಲ ಹೇಳ್ತಾರೆ ಅಂತ. ಆದರೆ ಬ್ಲಾಕ್ ಡೀಲ್ಸ್ ಅನ್ನೋದು ನನ್ನ ಪ್ರಕಾರ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಎಂದೇ ಆಗಲಿ ಕಂಪನೀಸಲ್ಲಿ ಏನಾದರೂ ಬಿಗ್ ನ್ಯೂಸ್ ಬರೋದಕ್ಕೂ ಮುಂಚೆ ಈ ಬಿಗ್ ಇನ್ವೆಸ್ಟರ್ಸ್ಗೆ ಅಥವಾ ಯಾರಾದರೂ ಬಿಗ್ ಪ್ಲೇಯರ್ಸ್ಗೆ, ಇನ್ಸೈಡ್ ಇನ್ವೆಸ್ಟರ್ಸ್ಗೆ ಈ ಪಾಸಿಟಿವ್ ನ್ಯೂಸ್ ಎಲ್ಲ ಗೊತ್ತಾಗುತ್ತೆ. ಈ ಪಾಸಿಟಿವ್ ನ್ಯೂಸ್ ಗೊತ್ತಾದಾಗ
ಅವರು ಇನ್ವೆಸ್ಟ್ ಮಾಡ್ತಾರೆ. ಅವರು ನಮ್ಮ ಥರ ಸಾವಿರದಲ್ಲೋ ಅಥವಾ ಲಕ್ಷದಲ್ಲೋ ಇನ್ವೆಸ್ಟ್ ಮಾಡಲ್ಲ, ಕೋಟಿಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಈ ಕೋಟಿಗಳಲ್ಲಿ ಇನ್ವೆಸ್ಟ್ ಮಾಡೋರೆ ಈ ಬ್ಲಾಕ್ ಡೀಲಲ್ಲಿ ಬೈ ಮಾಡೋದು, ಸೆಲ್ ಮಾಡೋದು ಎಲ್ಲ. ಯಾಕಂದರೆ ಯಾವುದೇ ಒಂದು ಕಂಪನೀಸಲ್ಲಿ ಮುಂಚೆನೇ ಅವ್ರಿಗೆ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಇನ್ಫಾರ್ಮೇಷನ್ ಗೊತ್ತಾಗಿ ಗೇನ್ಸ್ಗೋಸ್ಕರ ಈ ಥರ ಬ್ಲಾಕ್ ಡೀಲ್ಸ್ ಎಲ್ಲ ಮಾಡ್ತಾರೆ. ಪ್ರತಿಯೊಬ್ಬರು ಅಲ್ಲ, ಸ್ವಲ್ಪ ಜನ ಮಾತ್ರ. ಮತ್ತು ನಾನು ಲಾಸ್ಟ್ 15-20 ಡೇಸ್ ಬ್ಯಾಕ್ ಹೇಳ್ತಾ ಇದ್ದೆ, PNB ಹೌಸಿಂಗ್ ಫಿನಾನ್ಸಲ್ಲಿ ಮಲ್ಟಿಪಲ್ ಬ್ಲಾಕ್ ಡೀಲ್ಸ್ ನಡೀತಾ ಇದೆ ಡೈಲಿ ಅಂತ. ಇವತ್ತು ಒಂದು ಸಲ PNB ಹೌಸಿಂಗ್ ಫಿನಾನ್ಸ್ ಚೆಕ್ ಮಾಡಿ, ಲಾಸ್ಟ್ 1 ಮಂತಲ್ಲಿ ಎಷ್ಟು ಮೂವ್ ಆಗಿದೆ ಅಂತ. ನಿಯರ್ಲಿ 40% ಮೂವ್ ಆಗಿದೆ. ಯಾವುದೇ ಒಂದು ಕಂಪನಿಯಲ್ಲಿ ಮಲ್ಟಿಪಲ್ ಬ್ಲಾಕ್ ಡೀಲ್ಸ್ ನಡೀತಾ ಇದೆ, ಅಥವಾ 1 ಡೇ ಗ್ಯಾಪಲ್ಲಿ ಅಥವಾ 2 ಡೇಸ್ ಗ್ಯಾಪಲ್ಲಿ ಮಲ್ಟಿಪಲ್ ಬ್ಲಾಕ್ ಡೀಲ್ಸ್ ನಡೀತಾ ಇದೆ ಅಂದರೆ ಒಂದು ಸಲ ಆ ಕಂಪನಿ ಬಗ್ಗೆ ಅನಾಲಿಸಿಸ್ ಮಾಡಿ. ಇವತ್ತು ಈಸ್ ಮೈ ಟ್ರಿಪ್ ಈ ಕಂಪನಿಯಲ್ಲಿ ಮಲ್ಟಿಪಲ್ ಬ್ಲಾಕ್ ಡೀಲ್ಸ್ ನಡೆದಿದೆ. 6.17 ಮಿಲಿಯನ್ ಶೇರ್ಸ್ ಎಕ್ಸ್ಚೇಂಜ್ ಆಗಿದೆ. ಇಂಡಿಯಾ ಶೆಲ್ಟರ್ ಫಿನಾನ್ಸ್ ಈ ಕಂಪನಿಯಲ್ಲಿ 2 ಬ್ಲಾಕ್ ಡೀಲ್ಸ್ ನಡೆದಿದೆ. 6.7% ಈಕ್ವಿಟಿ ಶೇರ್ಸ್ ಎಕ್ಸ್ಚೇಂಜ್ ಆಗಿದೆ. ಅದಕ್ಕೆ ಇವತ್ತು ಇಂಟ್ರಾಡೇ ಸೆಷನಲ್ಲಿ ಈ ಶೇರ್ ಪ್ರೈಸ್ ನಿಯರ್ಲಿ 6% ಡೌನ್ ಆಗಿರೋದು. ಜೊತೆಗೆ ಇದು ಹೌಸಿಂಗ್ ಸೆಗ್ಮೆಂಟ್ ಅಲ್ಲ, ಅದು ಎರಡೂ ಸೇರಿ 6% ಫಾಲ್ ಆಗಿದೆ. ಎಡೆಲ್ವೈಸ್ ಫಿನಾನ್ಷಿಯಲ್ ಸರ್ವಿಸ್ ಈ ಕಂಪನಿಯಲ್ಲಿ ಇವತ್ತು 2 ಬ್ಲಾಕ್ ಡೀಲ್ ನಡೆದಿದೆ. 27.5 ಲ್ಯಾಕ್ ಶೇರ್ಸ್ ಎಕ್ಸ್ಚೇಂಜ್ ಆಗಿದೆ. ITC ಈ ಕಂಪನಿಯಲ್ಲಿ ಒಂದು ಬ್ಲಾಕ್ ಡೀಲ್ ನಡೆದಿದೆ. 2.03 ಮಿಲಿಯನ್ ಶೇರ್ಸ್ ಎಕ್ಸ್ಚೇಂಜ್ ಆಗಿದೆ. ಈ ಕಂಪ್ಲೀಟ್ ಬ್ಲಾಕ್ ಡೀಲ್ ಈವ್ನಿಂಗ್ NSE ಮತ್ತು BSE ವೆಬ್ಸೈಟಲ್ಲಿ ಅಪ್ಡೇಟ್ ಆಗುತ್ತೆ. ಯಾರು ಬೈ ಮಾಡಿರೋದು ಅಥವಾ ಯಾರು ಸೆಲ್ ಮಾಡಿರೋದು ಅಂತ ಗೊತ್ತಾಗುತ್ತೆ. NSE BSE ವೆಬ್ಸೈಟಲ್ಲಿ ಬ್ಲಾಕ್ ಡೀಲ್ ಸೆಷನಲ್ಲಿ ಸರ್ಚ್ ಮಾಡಿ ನೋಡಿ. ಸ್ವಿಗ್ಗಿ IPO ಬರ್ತಾ ಇದೆ. ಈ ಕಂಪನಿ ಫುಡ್ ಡೆಲಿವರಿ ಸೆಗ್ಮೆಂಟಲ್ಲಿ ವರ್ಕ್ ಮಾಡುತ್ತೆ. ಇದೊಂದು ಸ್ಟ್ರಾಂಗ್ ಕಾಂಪಿಟೇಟರ್ ಝೊಮ್ಯಾಟೋಗೆ. ಇವಾಗ ನಿಯರ್ಲಿ 10,000 crores ರೈಸ್ ಮಾಡ್ತಾ ಇದ್ದಾರೆ. ಡ್ರಾಫ್ಟ್ ಪೇಪರ್ನ ಸಬ್ಮಿಟ್ ಮಾಡಿದ್ದಾರೆ ಸೆಬಿಗೆ. ಸೆಬಿ ಅಪ್ರೂವ್ ಮಾಡಿದ್ರೆ ಕಂಪ್ಲೀಟ್ ಡೀಟೇಲ್ಸ್ ಈ IPO ಬಗ್ಗೆ ಇನ್ನೊಂದು 2-3 ಡೇಸಲ್ಲಿ ಗೊತ್ತಾಗುತ್ತೆ. ಆವಾಗ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಇವತ್ತಿಗೆ ಅಪ್ಡೇಟ್ ಮುಗೀತು. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವೀಡಿಯೋಲಿ ಸಿಗೋಣ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.